ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಮಾರ್ಗದ ಹೋರಾಟಕ್ಕೆ ಶಿಲ್ಪಿ ಅಂಬೇಡ್ಕರ್ ಅವರಿಗೆ, ನಾರಾಯಣ್ ಗುರು ಅವರಿಗೆ, ಶ್ರೀಮಾನ್ ನಾರಾಯಣ್ ಗುರು ಅವರಿಗೆ, ಶ್ರೀಮಾನ್ ನಾರಾಯಣ್ ಗುರು ಅವರಿಗೆ, ಬಿ.ಎನ್. ವೆಂಕಟೇಶ್ ಅವರ ಹೋರಾಟಕ್ಕೆ, ಬಿ.ಎನ್. ವೆಂಕಟೇಶ್ ಅವರ ಹೋರಾಟಕ್ಕೆ, ಭೀಮ ಮಾರ್ಗದ ಹೋರಾಟಕ್ಕೆ ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಬಿ.ಎನ್. ವೆಂಕಟೇಶ್ ಅವರ ಹೋರಾಟಕ್ಕೆ, ಬಿ.ಎನ್. ವೆಂಕಟೇಶ್ ಅವರ ಹೋರಾಟಕ್ಕೆ ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಹರಿಸಂಘರ್ಷ ಸಮಿತಿ ಭೀಮ ಮಾರ್ಗದ ಹೋರಾಟಕ್ಕೆ, ಹರಿಸಂಘರ್ಷ ಸಮಿತಿ ಭೀಮ ಮಾರ್ಗದ ಹೋರಾಟಕ್ಕೆ ಜಿಂದಾಬಾದ್ ಜಿಂದಾಬಾದ್, ಭೀಮ ಮಾರ್ಗ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಭೀಮ ಮಾರ್ಗ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಭೀಮ ಮಾರ್ಗ ಜಿಂದಾಬಾದ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಿಂದಾಬಾದ್ ಜಿಂದಾಬಾದ್, ಭೀಮ ಮಾರ್ಗ ಜಿಂದಾಬಾದ್. ಓಕೆ. Pratyampi dhammam saranam gacchami, pratyampi sangham svavada veramani, sikkapadam samadhiyami, bhavesu vichachara veramani, sikkapadam samadhiyami, sura meraya majjapama jathana veramani. ಹರಿ
ಹರೀಶ್ ಬೆಂಗಳೂರು ಗ್ರಾಮ ಜಿಲ್ಲಾ ಇವರು ಮಂಜು ಇವರು ಶಿವಕುಮಾರ್ ಕೆವೈ ಗ್ರಾಮಾಂತರ ಜಿಲ್ಲಾ ಸಮಿತಿ ಸದಸ್ಯರು ಸಿದ್ಧಾರ್ಥ ಬೇಗ ಬರಲಿ ಅಧ್ಯಕ್ಷರು ಜಿಲ್ಲಾ ಸಂಚಾಲಕ ಸಂಘಟನಾ ಸಂಚಾಲಕಿ ಶ್ರೀಮತಿ ರತ್ನ ಚೈತ್ರ ಮೇಡಮ್ ಸರಸ್ವತಿ ಮಂಜು ಎಸ್ ದಯವಿಟ್ಟು ಫಾಸ್ಟ್ ಆಗಿ ಬರಬೇಕು. ಶ್ರೀಮತಿ ಆಂಜನಮ್ಮ ಸಂದೀಪ್ ಅವರು ಹೋಬಳಿ ಸದಸ್ಯರು ಪ್ರವೀಣ್ ಕುಮಾರ್ ಚಂದ್ರಮ್ಮ ಶ್ರೀಮತಿ ಸುಧಾ ಶ್ರೀ ಸುಶೀಲಾ ದೊಡ್ಡ ಮಲ್ಲೂರು ಹೋಬಳಿಯ ಸಂಘಟನಾ ಸಂಚಾಲಕಿ ಶ್ರೀಮತಿ ನಾರಾಯಣಮ್ಮ ಬೂದಿಗೇರಿ ಹೋಬಳಿ ಸದಸ್ಯರು ಸೂಳಿಬೇದಿ ಹೋಬಳಿ ಸಂಚಾಲಕಿ ಗಾಯತ್ರಿ ಪ್ರವೀಣ್ ಕುಮಾರ್ ಕೆಎಸ್ ನೋಡ್ರಿ ಕಡೆ ನೋಡಿ ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗ ಹೋರಾಟಕ್ಕೆ ನಮ್ಮ ನಾರಾಯಣಗುರು ದುರ್ಗಪ್ಪನ ಹೊಸಕೋಟೆ ತಾಲೂಕು ಕಚೇರಿಯಿಂದ ಬಾಬಾ ಸಾಹೇಬ್ ವಿಮಾನ ಹಾಕಿ ಅಲ್ಲಿಂದ ಮೆರವಣಿಗೆ ಮುಖಾಂತರ ಬಂದು ಇವತ್ತು ಈ ಕಾರ್ಯಕ್ರಮನ ಇದು ಮಾಡಿದ್ವಿ. ಏನು ಇವತ್ತು ನಮ್ಮ ಗ್ರಾಮಾಂತರ ಜಿಲ್ಲೆಯಿಂದ ಎಲ್ಲ ಪದಾಧಿಕಾರಿಗಳ ಸಭೆ ಎಲ್ಲನೂ ಅಚ್ಚುಕಟ್ಟುವಾಗಿ ಎಲ್ಲ ನಡೆದಿದೆ. ಏನು ಇವತ್ತು ಪದಾಧಿಕಾರಿಗಳು ಸುಮಾರು ಒಂದು 60 ಜನ ಲೀಡರ್ಗಳು ಹೋಬಳಿ, ನಂದಗುಡಿ ಹೋಬಳಿ, ಸೂಲಬಳ್ಳಿ ಹೋಬಳಿ, ಜಡಿಗೇನಹಳ್ಳಿ, ಕಸಬಾ, ಮಂಗನಹಳ್ಳಿ ಹೋಬಳಿ, ಟೌನ್, ಆಮೇಲೆ ನಂದಗುಡಿ, ಎಲ್ಲ ನಂದಗುಡಿ, ದೊಡ್ಡಬಳ್ಳಾಪುರ ಎಲ್ಲರೂ ಇವತ್ತು ನಮ್ಮ ಭೀಮಾ ಮಾರ್ಗ ಕುಟುಂಬ ಸುಮಾರು ಜನ ಲೀಡರ್ಗಳು ಸಿಗ್ತಾ ಬಂದಿದ್ದಾರೆ. ಇವಾಗ ನಮ್ಮ ಗುರಿ ಏನಪ್ಪ ಅಂದರೆ ನಮ್ಮ ಭೀಮಾ ಮಾರ್ಗನ ಪ್ರತಿಯೊಂದು ಹಳ್ಳಿಗೂ ತಗೊಂಡು ಹೋಗ್ಬೇಕಂತೇಳಿ ನಮ್ಮ ಆಸೆ. ಯಾಕಂದರೆ ಬಾಬಾ ಸಾಹೇಬ್ರ ಕನಸು ಏನಾಯ್ತೋ ಅದನ್ನು ನೆರವೇರಿಸಬೇಕಂತೇಳಿ ನಾವು ತೀರ್ಮಾನ ಮಾಡ್ತೀವಿ. ಹಲವಾರು ಇವತ್ತೇನು ನಮ್ಮ ಲೀಡರ್ಗಳು ಕಾರ್ಯಕರ್ತರು ಎಲ್ಲರೂ ಬಂದವ್ರೆ, ಅವ್ರಿಗೆ ಏನೇನು ತೊಂದರೆ ಇದೆ ಅದೆಲ್ಲ ನಮ್ಮ ಚಳವಳಿ ಮುಖಾಂತರ ಅವ್ರಿಗೆ ನ್ಯಾಯಪಡಿಸ್ಬೇಕಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಏನಿವತ್ತು ಸೈಟ್ಗಳು ಇರ್ಬೋದು, ಜಮೀನು ಇರ್ಬೋದು, ಕೆಲವು ಊರಲ್ಲಿ ಬಾಬಾ ಸಾಹೇಬ್ ಸರ್ಕಾರಿ ಜಾಗಗಳನ್ನ ಯಾರೋ ಒತ್ತುವರಿ ಮಾಡ್ಕೊಂಡು ನಮ್ಮ ಬಡವರಿಗೆ SC ST ಅವರಿಗೆ ಒಂದು ಸೈಟ್ಗಳು ಕೊಡ್ತೀರಾ, ಅಲ್ಲಿ ಒಂದು ಬೋರ್ಡ್ ಹಾಕ್ಸ್ತೀರಾ,
ತೊಂದರೆ ಮಾಡ್ತಾರೆ ಅಂಥವ್ರನ್ನೆಲ್ಲ ನಾವು ಭೀಮಾ ಮಾರ್ಗದಿಂದ ಮಟ್ಟ ಹಾಕ್ಬೇಕು ಅಂತೇಳಿ ತೀರ್ಮಾನಗಳು ಹಾಕೊಂಡಿದ್ರಿ. ಒಂದು ಕಾನೂನು ರೀತಿಯಲ್ಲಿ ಏನು ಬಾಬಾ ಸಾಹೇಬರು ಈಗ ನೆಳ್ಳಲ್ಲಿ ಬದುಕ್ತಾ ಇದ್ದೀವಿ ನಾವು, ಅವ್ರ ಕಾನೂನು ರೀತಿಯಲ್ಲಿ ನಾವು ಏನಿದೆ ಅದನ್ನು ಕೆಲಸ ಮಾಡ್ಬೇಕಂತೇಳಿ ಮುಂದಿನ ದಿನದಲ್ಲಿ ಅದನ್ನು ಒಂದು ಗುರಿ ಮುಟ್ತೀವಿ. ನಾವು ಎಲ್ಲ ಹೊಸಕೋಟೆ ತಾಲೂಕು ಆಗಿರ್ಬೋದು, ನಂದಗುಡಿ ಆಗಿರ್ಬೋದು, ಇದು ದೊಡ್ಡಬಳ್ಳಾಪುರ ಎಲ್ಲ ಹಳ್ಳಿಗೆ ಹೋಗಿ ಏನು ಪ್ರಾಬ್ಲಮ್ ಇದೆ ಎಲ್ಲ ತಿಳ್ಕೊಂಡು ಸರ್ಕಾರ ಗಮನಕ್ಕೆ ತರಬೇಕಂತೇಳಿ ತೀರ್ಮಾನ ಹಾಕೊಂಡಿದ್ವಿ. ಯಾಕೆಂದರೆ ನಮಗೆ KH ಇವರು ಇದಾಗಿದ್ದಾರೆ, ಆಮೇಲೆ ಪರಮೇಶ್ವರ್ ಸರ್ ಆಗಿದ್ದಾರೆ, ಆಮೇಲೆ ಪ್ರಿಯಾಂಕಾ ಖರ್ಗೆ ಅವರು, ಅವ್ರ ಮೂವರನ್ನು ಮೀಟ್ ಮಾಡಿ ನಮ್ಮ ತಾಲೂಕಲ್ಲಿ ಜಿಲ್ಲೆಗಳಲ್ಲಿ ಏನೇನು ಪ್ರಾಬ್ಲಮ್ ಇದೆ ಎಲ್ಲಾನು ಅವ್ರ ಗಮನಕ್ಕೆ ತಂದು ಮುಂದಿನ ದಿನದಲ್ಲಿ ಅವ್ರು ಏನು ಹೇಳ್ತಾರೋ ಅವ್ರ ಆದೇಶದ ಮೇಲೆ ನಾವು ಒಂದು ತೀರ್ಮಾನಗಳು ತಕ್ಕೊಂಡು ನಮ್ಮ ಚಳುವಳಿ ಮುಂದುವರಿತದೆ ಅಂತ ಹೇಳ್ತಾ ಏನಿವತ್ತೆಲ್ಲ ನನ್ನ ಜಿಲ್ಲಾ ಸಂಚಾಲಕರು ಮಂಜುನಾಥ್, ದಿವ್ಯಾ, ಮಾದೇವ, ಸೊನ್ನೇಗೌಡ, ಅರುಣ್, ಶ್ರೀನಿವಾಸ್ ಎಲ್ಲ ಇವತ್ತೇನು ಹೆಚ್ಚಾಗಿ ನಮ್ಮ ಹೆಣ್ಮಕ್ಳು ಎಲ್ಲರೂ ಬಂದವ್ರೆ. ಎಲ್ಲರಿಗೂ ಭೀಮ ವಂದನೆ ಹೇಳ್ತಾ ಜೈ ಭೀಮ್, ಜೈ ಕರ್ನಾಟಕ. BN ವೆಂಕಟೇಶ್, ರಾಜ್ಯ ಸಂಚಾಲಕರು, ಬೆಂಗಳೂರು. ಒಂದು ಜವಾಬ್ದಾರಿ ಏನಪ್ಪಾ ಅಂದ್ರೆ ಪ್ರತಿಯೊಂದು ಹಳ್ಳಿಗೆ ಹೋಗಿ ಹಳ್ಳಿಯಲ್ಲಿ ಗ್ರಾಮ ಸೇವೆಗಳು ಮಾಡಬೇಕು. ಹಳ್ಳಿಯಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ಪಟ್ಟಿ ಮಾಡಬೇಕು. ಆ ಪಟ್ಟಿ ನಮ್ದು ಮಂತ್ಲಿ ಒಂದು ತಿಂಗಳಿಗೊಂದ್ಸರಿ ಸ್ಟೇಟ್ ಕಮಿಟಿ ಮೀಟಿಂಗ್ ಇರ್ತದೆ. ಅದ್ರಿಗೆ ಎಲ್ಲ ಪದಾಧಿಕಾರಿಗಳು ಅವರವ್ರ ಹಳ್ಳಿಯಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದನ್ನು ನಮಗೆ ವರದಿ ಒಪ್ಪಿಸ್ಬೇಕು. ಆ ವರದಿ ಒಪ್ಪಿಸಿದ ಮೇಲೆ ನಾವು ಸರ್ಕಾರಕ್ಕೆ ಗಮನಕ್ಕೆ ತಂದು ಅದರ ಮುಂದೆ ಏನಾಗಬೇಕು ಅಂತ ತಿಳ್ಕೊಂಡು ಅದು ಏನು ಆಗಿಲ್ಲ ಅಂದಾಗ PDM ಪಾರ್ಕಲ್ಲಿ ಸುಮಾರು 10,000 ಜನ ಸೇರಿಸಿ ನಾವು ಹೋರಾಟ ಮಾಡ್ಬೇಕಂತೇಳಿ ತೀರ್ಮಾನಗಳು ಹಾಕೊಂಡಿದ್ವಿ. ಕೆಲವೇ ದಿನಗಳಲ್ಲಿ ಆಗುತ್ತೆ. ಮಾರ್ಗ ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿಯ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ ಸಾಮಾಜಿಕ ಚಿಂತಕರು, ಸಾಮಾಜಿಕ ಬದಲಾವಣೆಗಾರರು ಮತ್ತು ಸಮಾಜದ ಬಗ್ಗೆ ಕಾಳಜಿ ಉಳ್ಳವರಾದಂತಹ ಶ್ರೀ ನಾರಾಯಣ ಗುರುರವರ 170ನೇ ಹುಟ್ಟುಹಬ್ಬವನ್ನು ಇವತ್ತು ನಾವು ಬಹಳ ಸರಳ ಮತ್ತು ಅತಿ ವಿಜೃಂಭಣೆಯಿಂದ ಕೂಡ ಆಚರಣೆ ಮಾಡಲಾಗಿದೆ. ನಾರಾಯಣ ಗುರುರವರು ಈ ಶೋಷಿತ ಸಮುದಾಯಗಳಿಗೆ ಏನು ಕೇರಳದಲ್ಲಿ ಒಂದು ಜಾತೀಯ ವ್ಯವಸ್ಥೆ ಇತ್ತು, ಆ ಜಾತೀಯ ವ್ಯವಸ್ಥೆಯ ವಿರುದ್ಧ ಬಹಳ ಒಂದು ಸ್ವಾಭಿಮಾನದ ಚಳವಳಿಯನ್ನು ಪ್ರಾರಂಭ ಮಾಡಿದಂಥವ್ರು ನಾರಾಯಣ ಗುರು. ನನ್ನ ಹೆಸರು ದಿವ್ಯಾ KY ಅಂತೇಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಚಾಲಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬಟ್ ಇವತ್ತಿನ ಕಾರ್ಯಕ್ರಮ ನಾರಾಯಣ ಗುರುವರ ಹುಟ್ಟುದಿನವನ್ನು ಎಲ್ಲ ಸದಸ್ಯರು ಹೆಣ್ಮಕ್ಳು ಎಲ್ಲ ಸೇರಿ ನಾವು ಆಚರಣೆ ಮಾಡಿದ್ದೀವಿ. ಇನ್ನೊಂದೇನಂತ ಹೇಳಿದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಕೊಟ್ಟಿರೋದು ನಮ್ಮಂತ ಹೆಣ್ಣು ಮಕ್ಕಳು ಇವತ್ತು ಈ ಸ್ಥಾನದಲ್ಲಿರೋದಕ್ಕೆ ಅವಕಾಶ ಮಾಡಿಕೊಟ್ಟವರೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತ್ತೆ ನನಗೆ ಈ ಹೊಸಕೋಟೆ ಬೆಂಗಳೂರು ಗ್ರಾಮಾಂತರದಲ್ಲಿ ನನಗೆ ಸಹಕಾರ ಕೊಟ್ಟಂಥವರು BN ವೆಂಕಟೇಶ್ ಅಣ್ಣನವರು, ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಚಾಲಕರಾದ ಮಂಜಣ್ಣನವರು, ತಾಲೂಕು ಸಂಚಾಲಕಿ ಪಾರ್ವತಿಯವರವರು, ವರಲಕ್ಷ್ಮಿ, ಮತ್ತೆ ವಿಜಯಶಾಂತಿ, ಶಾಲಿನಿ, ಈ ಥರದ ಇಷ್ಟು ಜನ ನನಗೆ ಸಪೋರ್ಟ್ ಮಾಡಿದ್ರೆ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟ.